ಕಲ್ತುಳಿತದಲ್ಲಿ ತುಮಕೂರಿನ ಮನೋಜ್ ಅನ್ನೋರು ಕೂಡ ಸಾವನ್ನಪ್ಪಿದ್ರು. ಮನೋಜ್ ಕುಟುಂಬಸ್ಥರಿಗೆ ಇದೀಗ 25 ಲಕ್ಷ ರೂಪಾಯಿಯ ಚೆಕ್ ಅನ್ನ ಡಿಸಿ ಹಸ್ತಾಂತರಿಸಿದ್ದಾರೆ. ಮನೋಜ್ ಕುಟುಂಬಕ್ಕೆ ಪರಿಹಾರದ ಹಣವನ್ನ ಹಸ್ತಾಂತರಿಸಿದ್ದಾರೆ. ತುಮಕೂರಿನ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಎಸ್ಪಿಯಿಂದ ಚೆಕ್ ಅನ್ನ ಪಡೆದುಕೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲೂ ನೋಡಿ, ಪರಿಹಾರ ಕೊಟ್ಟ ತಕ್ಷಣ ಹೋದ ಮಗ ವಾಪಸ್ ಬರೋದಿಲ್ಲ ಅಲ್ಲ, ಮಗನನ್ನ ನೆನೆದು ಮನೋಜ್ ತಂದೆ ಕಣ್ಣೀರು ಹಾಕಿದ್ದಾರೆ. ಲಕ್ಷ ಕೊಟ್ಟಿದ್ದೀವಿ, 25 ಲಕ್ಷ ಮೊಬೈಲ್ ತೊಗೊಂಡಿದ್ದೀನಿ. ಎಷ್ಟು ಲಕ್ಷ ಕೊಟ್ಟಿದ್ದೀವಿ? ಚೆಕ್ ಕೊಟ್ಟಿದ್ರು ಸರ್, ಮಗ ಬರೋವಲ್ಲಿ ಸರ್. ಇಷ್ಟೇ ಕೊಟ್ಟು ಮಗ ಬರ್ತಾನೆ ಸರ್. ಇದ್ದಾನೆ ಒಬ್ಬನೇ ಮಗ ಸರ್ ಇದ್ದಿದ್ದು. ಅವನಿಗೆ ಬರ್ತಾನೆ ಸರ್. ಮತ್ತೆ ಚೆಕ್ ಕೊಟ್ಟಿರುವ ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್, ಈ ಹಣ ಇವಾಗ ನಿಮ್ಗೆ ಉಪಯೋಗ ಆಗುತ್ತೆ? ಸರ್ ಇದು ನನ್ನ ಉಪಯೋಗ ನಾ ಏನು ಮಾಡ್ಕೊಳ್ಳಲ್ಲ ಸರ್. ಇದು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟು ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್. ನಾನು ಇದೇನು 1 ರೂಪಾಯಿನೂ ಖರ್ಚು ಮಾಡ್ಕೊಳ್ಳಲ್ಲ ಸರ್. ಏನ್ ಹೇಳ್ತೀರಾ ಸರ್ ಸರ್ಕಾರದ ನಿರ್ಧಾರದ ಬಗ್ಗೆ? ಸರ್ಕಾರದ್ದು ಏನೇ ಮಾಡಿದ್ರು ದುಡ್ಡು ಕೊಟ್ಟರೆ ಇದಾಗಲ್ಲ ಸರ್, ಯಾವ್ದು ಬರಲ್ಲ. ಮೊದಲೇ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಮಾಡಿ ಅಷ್ಟು ಸಾಕು. ನಮ್ಮಂತದ್ದು ಎಷ್ಟೋ ಜನ ಇರ್ತಾರೆ, ಒಬ್ಬೊಬ್ರು ಮಗಳಿರೋರು ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಅವರು ನಮ್ಗೆ ಒಬ್ಬನೇ ಮಗ ಸರ್, ಒಬ್ಬನೇ ಮಗಳು ಇದ್ದಿದ್ದು. ಮಗ ಇನ್ನೊಂದು ವರ್ಷ ಅಷ್ಟೇ, 2 ವರ್ಷ ಮುಗಿಯೋದು, ಎಜುಕೇಶನ್ ಮುಗಿಯೋದು. ಅವ್ನ ಕೆಲಸಗಳೆಲ್ಲ ಚೆನ್ನಾಗ ನನಗೂ ಬೆನ್ನೆಲುಬಾಗಿ ನಿಂತ್ಕೊಳ್ತೇನೆ. ನನಗೂ ಆಸೆ ಇತ್ತು ಸರ್. ಅವ್ರು ಮಾಡ್ತೀನಿ ನಾನು ಹೇಳಿದೆ, ಹೋಗು ಅಂತಲೇ ಹೇಳಿದೆ. ಅವಕಾಶ ಸಿಕ್ಕರೆ ಹೋಗಪ್ಪ, ನೀನ್ ಇಷ್ಟ ಹೆಂಗ್ ಬರುತ್ತೆ ಹಂಗ್ ಮಾಡು. ದುಡಿದಿಲ್ಲ, ಅವ್ನು ಕೊಡೋದು ಬೇಡ ಸರ್. ನಮ್ ಕಣ್ಣು ಮುಂದೆ ಇದ್ದಿದ್ರೆ ಸಾಕಾಗಿರೋದು ನಮ್ಗೆ. ನಾವು ದುಡಿತೀವಿ ಸರ್, ಸಾಕು. ನಮ್ ದುಡಿಮೆ ನಮ್ಗೆ ಆಗುತ್ತೆ, ನಮ್ ಜೀವನಕ್ಕೆ ಆಗುತ್ತೆ. ಅದ್ರ ಮಗ ಸಾಯದಾಗಲ ಹೊರಗೊಂದು ಉಳಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟು. ಕಲ್ತುಳಿತದಲ್ಲಿ ತುಮಕೂರಿನ ಮನೋಜ್ ಅನ್ನೋರು ಕೂಡ ಸಾವನ್ನಪ್ಪಿದ್ರು. ಮನೋಜ್ ಕುಟುಂಬಸ್ಥರಿಗೆ ಇದೀಗ 25 ಲಕ್ಷ ರೂಪಾಯಿಯ ಚೆಕ್ ಅನ್ನ ಡಿಸಿ ಹಸ್ತಾಂತರಿಸಿದ್ದಾರೆ. ಮನೋಜ್ ಕುಟುಂಬಕ್ಕೆ ಪರಿಹಾರದ ಹಣವನ್ನ ಹಸ್ತಾಂತರಿಸಿದ್ದಾರೆ. ತುಮಕೂರಿನ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಎಸ್ಪಿಯಿಂದ ಚೆಕ್ ಅನ್ನ ಪಡೆದುಕೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲೂ ನೋಡಿ, ಪರಿಹಾರ ಕೊಟ್ಟ ತಕ್ಷಣ ಹೋದ ಮಗ ವಾಪಸ್ ಬರೋದಿಲ್ಲ ಅಲ್ಲ, ಮಗನನ್ನ ನೆನೆದು ಮನೋಜ್ ತಂದೆ ಕಣ್ಣೀರು ಹಾಕಿದ್ದಾರೆ. ಎಷ್ಟು ಲಕ್ಷ ಕೊಟ್ಟಿದ್ದೀವಿ? 25 ಲಕ್ಷ ಮೊಬೈಲ್ ತೊಗೊಂಡಿದ್ದೀನಿ. ಎಷ್ಟು ಲಕ್ಷ ಕೊಟ್ಟಿದ್ದೀವಿ? ಚೆಕ್ ಕೊಟ್ಟಿದ್ರು ಸರ್, ಮಗ ಬರೋವಲ್ಲಿ ಸರ್. ಇಷ್ಟೇ ಕೊಟ್ಟು ಮಗ ಬರ್ತಾನೆ ಸರ್. ಇದ್ದಾನೆ ಒಬ್ಬನೇ ಮಗ ಸರ್ ಇದ್ದಿದ್ದು. ಅವನಿಗೆ ಬರ್ತಾನೆ ಸರ್. ಮತ್ತೆ ಚೆಕ್ ಕೊಟ್ಟಿರುವ ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್, ಈ ಹಣ ಇವಾಗ ನಿಮ್ಗೆ ಉಪಯೋಗ ಆಗುತ್ತೆ? ಸರ್ ಇದು ನನ್ನ ಉಪಯೋಗ ನಾ ಏನು ಮಾಡ್ಕೊಳ್ಳಲ್ಲ ಸರ್. ಇದು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟು ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್. ನಾನು ಇದೇನು 1 ರೂಪಾಯಿನೂ ಖರ್ಚು ಮಾಡ್ಕೊಳ್ಳಲ್ಲ ಸರ್. ಏನ್ ಹೇಳ್ತೀರಾ ಸರ್ ಸರ್ಕಾರದ ನಿರ್ಧಾರದ ಬಗ್ಗೆ? ಸರ್ಕಾರದ್ದು ಏನೇ ಮಾಡಿದ್ರು ದುಡ್ಡು ಕೊಟ್ಟರೆ ಇದಾಗಲ್ಲ ಸರ್, ಯಾವ್ದು ಬರಲ್ಲ. ಮೊದಲೇ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಮಾಡಿ ಅಷ್ಟು ಸಾಕು. ನಮ್ಮಂತದ್ದು ಎಷ್ಟೋ ಜನ ಇರ್ತಾರೆ, ಒಬ್ಬೊಬ್ರು ಮಗಳಿರೋರು ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಅವರು ನಮ್ಗೆ ಒಬ್ಬನೇ ಮಗ ಸರ್, ಒಬ್ಬನೇ ಮಗಳು ಇದ್ದಿದ್ದು. ಮಗ ಇನ್ನೊಂದು ವರ್ಷ ಅಷ್ಟೇ, 2 ವರ್ಷ ಮುಗಿಯೋದು, ಎಜುಕೇಶನ್ ಮುಗಿಯೋದು. ಅವ್ನ ಕೆಲಸಗಳೆಲ್ಲ ಚೆನ್ನಾಗ ನನಗೂ ಬೆನ್ನೆಲುಬಾಗಿ ನಿಂತ್ಕೊಳ್ತೇನೆ. ನನಗೂ ಆಸೆ ಇತ್ತು ಸರ್. ಅವ್ರು ಮಾಡ್ತೀನಿ ನಾನು ಹೇಳಿದೆ, ಹೋಗು ಅಂತಲೇ ಹೇಳಿದೆ. ಅವಕಾಶ ಸಿಕ್ಕರೆ ಹೋಗಪ್ಪ, ನೀನ್ ಇಷ್ಟ ಹೆಂಗ್ ಬರುತ್ತೆ ಹಂಗ್ ಮಾಡು. ದುಡಿದಿಲ್ಲ, ಅವ್ನು ಕೊಡೋದು ಬೇಡ ಸರ್. ನಮ್ ಕಣ್ಣು ಮುಂದೆ ಇದ್ದಿದ್ರೆ ಸಾಕಾಗಿರೋದು ನಮ್ಗೆ. ನಾವು ದುಡಿತೀವಿ ಸರ್, ಸಾಕು. ನಮ್ ದುಡಿಮೆ ನಮ್ಗೆ ಆಗುತ್ತೆ, ನಮ್ ಜೀವನಕ್ಕೆ ಆಗುತ್ತೆ. ಅದ್ರ ಮಗ ಸಾಯದಾಗಲ ಹೊರಗೊಂದು ಉಳಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟು. ಕಲ್ತುಳಿತದಲ್ಲಿ ತುಮಕೂರಿನ ಮನೋಜ್ ಅನ್ನೋರು ಕೂಡ ಸಾವನ್ನಪ್ಪಿದ್ರು. ಮನೋಜ್ ಕುಟುಂಬಸ್ಥರಿಗೆ ಇದೀಗ 25 ಲಕ್ಷ ರೂಪಾಯಿಯ ಚೆಕ್ ಅನ್ನ ಡಿಸಿ ಹಸ್ತಾಂತರಿಸಿದ್ದಾರೆ. ಮನೋಜ್ ಕುಟುಂಬಕ್ಕೆ ಪರಿಹಾರದ ಹಣವನ್ನ ಹಸ್ತಾಂತರಿಸಿದ್ದಾರೆ. ತುಮಕೂರಿನ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಎಸ್ಪಿಯಿಂದ ಚೆಕ್ ಅನ್ನ ಪಡೆದುಕೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲೂ ನೋಡಿ, ಪರಿಹಾರ ಕೊಟ್ಟ ತಕ್ಷಣ ಹೋದ ಮಗ ವಾಪಸ್ ಬರೋದಿಲ್ಲ ಅಲ್ಲ, ಮಗನನ್ನ ನೆನೆದು ಮನೋಜ್ ತಂದೆ ಕಣ್ಣೀರು ಹಾಕಿದ್ದಾರೆ. ಎಷ್ಟು ಲಕ್ಷ ಕೊಟ್ಟಿದ್ದೀವಿ? 25 ಲಕ್ಷ ಮೊಬೈಲ್ ತೊಗೊಂಡಿದ್ದೀನಿ. ಎಷ್ಟು ಲಕ್ಷ ಕೊಟ್ಟಿದ್ದೀವಿ?
ಚೆಕ್ ಕೊಟ್ಟಿದ್ರೆ ಸರ್, ಮಗ ಬರೋವಲ್ಲಿ ಸರ್, ಇಷ್ಟೇ ಕೊಟ್ಟರು ಮಗ ಬರ್ತಾನೆ ಸರ್. ಇದ್ದಾನೆ ಒಬ್ಬನೇ ಮಗ ಸರ್ ಇದ್ದಿದ್ದು, ಅವನಿಗೆ ಬರ್ತಂತ ಇದ್ರೆ ಮತ್ತೆ ಚೆಕ್ ಕೊಟ್ಟಿರುವ. ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್, ಈ ಹಣ ಇವಾಗ ನಿಮ್ಗೆ ಉಪಯೋಗ ಆಗುತ್ತೆ? ಸರ್, ಇದು ನನ್ನ ಉಪಯೋಗ ನಾ ಏನು ಮಾಡ್ಕೊಳ್ಳಲ್ಲ ಸರ್. ಇದು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟೆ ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್. ನಾನು ಇದೇನು ₹1 ಖರ್ಚು ಮಾಡ್ಕೊಳ್ಳಲ್ಲ ಸರ್. ಏನ್ ಹೇಳ್ತೀರಾ ಸರ್ ಸರ್ಕಾರದ ನಿರ್ಧಾರದ ಬಗ್ಗೆ? ಸರ್ಕಾರದ್ದು ಏನೇ ಮಾಡಿದ್ರು ದುಡ್ಡು ಕೊಟ್ಟರೆ ಇದಾಗಲ್ಲ ಸರ್, ಯಾವ್ದು ಬರಲ್ಲ. ಮೊದಲೇ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಮಾಡಿ ಅಷ್ಟು ಸಾಕು. ನಮ್ಮಂತ ಎಷ್ಟೋ ಜನ ಇರ್ತಾರೆ, ಒಬ್ಬೊಬ್ರು ಮಕ್ಳಿರೋರು ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಅವರು ನಮ್ಗೆ ಒಬ್ಬನೇ ಮಗ ಸರ್, ಒಬ್ಬನೇ ಮಗಳು ಇದ್ದಿದ್ದು. ಮಗ ಇನ್ನೊಂದು ವರ್ಷ ಅಷ್ಟೇ, 2 ವರ್ಷ ಮುಗಿಯೋದು, ಎಜುಕೇಶನ್ ಮುಗಿಯೋದು. ಅವ್ನ ಕೆಲಸಗಳೆಲ್ಲ ಚೆನ್ನಾಗಲ್ಲ. ನನಗೂ ಬೆನ್ನಾಲ್ಬಾಗ ನಿಂತ್ಕೊಳ್ತೇನೆ, ನನಗೂ ಆಸೆ ಇತ್ತು ಸರ್. ಅವ್ರು ಮಾಡ್ತೀನಿ, ನಾನು ಹೇಳಿದೆ ಹೋಗು ಅಂತಲೇ ಹೇಳಿದೆ. ಅವಕಾಶ ಸಿಕ್ಕರೆ ಹೋಗಪ್ಪ, ನೀನ್ ಇಷ್ಟ ಹೆಂಗ್ ಬರುತ್ತಂಗ್ ಮಾಡೋದು. ದುಡಿದಿಲ್ಲ, ಅವ್ನು ಕೊಡೋದು ಬೇಡ ಸರ್. ನಮ್ ಕಣ್ಣು ಮುಂದೆ ಇದ್ದಿದ್ರೆ ಸಾಕಾಗಿರೋದು. ನಮ್ಗೆ ನಾವು ದುಡಿತೀವಿ ಸರ್, ಸಾಕು. ನಮ್ ದುಡಿಮೆ ನಮ್ಗೆ ಆಗುತ್ತೆ, ನಮ್ ಜೀವನಕ್ಕೆ ಆಗುತ್ತೆ ಸರ್. ಮಗ ಸಾಯದಾಗ್ಲಕ್ಕೆ ಹೊರಗೊಂದು ಉಳಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟು. ಕಲ್ತುಳಿತದಲ್ಲಿ ತುಮಕೂರಿನ ಮನೋಜ್ ಅನ್ನೋರು ಕೂಡ ಸಾವನ್ನಪ್ಪಿದ್ರು. ಮನೋಜ್ ಕುಟುಂಬಸ್ಥರಿಗೆ ಇದೀಗ 25 ಲಕ್ಷ ರೂಪಾಯಿಯ ಚೆಕ್ ಅನ್ನ ಡಿಸಿ ಹಸ್ತಾಂತರಿಸಿದ್ದಾರೆ. ಮನೋಜ್ ಕುಟುಂಬಕ್ಕೆ ಪರಿಹಾರದ ಹಣವನ್ನ ಹಸ್ತಾಂತರಿಸಿದ್ದಾರೆ ತುಮಕೂರಿನ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್. ಎಸ್ಪಿಯಿಂದ ಚೆಕ್ ಅನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲೂ ನೋಡಿ, ಪರಿಹಾರ ಕೊಟ್ಟ ತಕ್ಷಣ ಹೋದ ಮಗ ವಾಪಸ್ ಬರೋದಿಲ್ಲ ಅಲ್ಲ. ಮಗನನ್ನ ನೆನೆದು ಮನೋಜ್ ತಂದೆ ಕಣ್ಣೀರು ಹಾಕಿದ್ದಾರೆ. ಮೇಡಮ್, ಎಷ್ಟು ಲಕ್ಷ ಕೊಟ್ಟಿದ್ದೀವಿ? 25 ಲಕ್ಷ. ಮೊಬೈಲ್ ತೊಗೊಂಡಿದ್ದೀನಿ. ಮೇಡಮ್, ಎಷ್ಟು ಲಕ್ಷ ಕೊಟ್ಟಿದ್ದೀವಿ? ಚೆಕ್ ಕೊಟ್ಟಿದ್ರೆ ಸರ್, ಮಗ ಬರೋವಲ್ಲಿ ಸರ್, ಇಷ್ಟೇ ಕೊಟ್ಟರು ಮಗ ಬರ್ತಾನೆ ಸರ್. ಇದ್ದಾನೆ ಒಬ್ಬನೇ ಮಗ ಸರ್ ಇದ್ದಿದ್ದು, ಅವನಿಗೆ ಬರ್ತಂತ ಇದ್ರೆ ಮತ್ತೆ ಚೆಕ್ ಕೊಟ್ಟಿರುವ. ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್, ಈ ಹಣ ಇವಾಗ ನಿಮ್ಗೆ ಉಪಯೋಗ ಆಗುತ್ತೆ? ಸರ್, ಇದು ನನ್ನ ಉಪಯೋಗ ನಾ ಏನು ಮಾಡ್ಕೊಳ್ಳಲ್ಲ ಸರ್. ಇದು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟೆ ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್. ನಾನು ಇದೇನು ₹1 ಖರ್ಚು ಮಾಡ್ಕೊಳ್ಳಲ್ಲ ಸರ್. ಏನ್ ಹೇಳ್ತೀರಾ ಸರ್ ಸರ್ಕಾರದ ನಿರ್ಧಾರದ ಬಗ್ಗೆ? ಸರ್ಕಾರದ್ದು ಏನೇ ಮಾಡಿದ್ರು ದುಡ್ಡು ಕೊಟ್ಟರೆ ಇದಾಗಲ್ಲ ಸರ್, ಯಾವ್ದು ಬರಲ್ಲ. ಮೊದಲೇ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಮಾಡಿ ಅಷ್ಟು ಸಾಕು. ನಮ್ಮಂತ ಎಷ್ಟೋ ಜನ ಇರ್ತಾರೆ, ಒಬ್ಬೊಬ್ರು ಮಕ್ಳಿರೋರು ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಅವರು ನಮ್ಗೆ ಒಬ್ಬನೇ ಮಗ ಸರ್, ಒಬ್ಬನೇ ಮಗಳು ಇದ್ದಿದ್ದು. ಮಗ ಇನ್ನೊಂದು ವರ್ಷ ಅಷ್ಟೇ, 2 ವರ್ಷ ಮುಗಿಯೋದು, ಎಜುಕೇಶನ್ ಮುಗಿಯೋದು. ಅವ್ನ ಕೆಲಸಗಳೆಲ್ಲ ಚೆನ್ನಾಗಲ್ಲ. ನನಗೂ ಬೆನ್ನಾಲ್ಬಾಗ ನಿಂತ್ಕೊಳ್ತೇನೆ, ನನಗೂ ಆಸೆ ಇತ್ತು ಸರ್. ಅವ್ರು ಮಾಡ್ತೀನಿ, ನಾನು ಹೇಳಿದೆ ಹೋಗು ಅಂತಲೇ ಹೇಳಿದೆ. ಅವಕಾಶ ಸಿಕ್ಕರೆ ಹೋಗಪ್ಪ, ನೀನ್ ಇಷ್ಟ ಹೆಂಗ್ ಬರುತ್ತಂಗ್ ಮಾಡೋದು. ದುಡಿದಿಲ್ಲ, ಅವ್ನು ಕೊಡೋದು ಬೇಡ ಸರ್. ನಮ್ ಕಣ್ಣು ಮುಂದೆ ಇದ್ದಿದ್ರೆ ಸಾಕಾಗಿರೋದು. ನಮ್ಗೆ ನಾವು ದುಡಿತೀವಿ ಸರ್, ಸಾಕು. ನಮ್ ದುಡಿಮೆ ನಮ್ಗೆ ಆಗುತ್ತೆ, ನಮ್ ಜೀವನಕ್ಕೆ ಆಗುತ್ತೆ ಸರ್. ಮಗ ಸಾಯದಾಗ್ಲಕ್ಕೆ ಹೊರಗೊಂದು ಉಳಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟು.